ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನರವಾಳೊಳಗೆ ತುಪ್ಪುವ ಕಂಪಿಲದಂತಿರಿಸಿದೆ, ಶರೀರದ ಆತ್ಮನ ನರು ಕಾಣದಂತಿರಿಸಿದೆ, ನೆನೆಸಿದ ಭೇದಕ್ಕೆ ಬೆರಗಾದನೆಯ ರಾಮನಾಥ. ಬಸವಾದಿ ಪ್ರಮಥರನ್ನ, ಪೂಜ್ಯ ಗುರುದೇವರನ್ನ ಹನುಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ವೇದಿಕೆಯಲ್ಲಿರುವ ಹಿರಿಯರಾದ ನ್ಯಾಯಮೂರ್ತಿಗಳಾದ ಶ್ರೀ ಡಾಕ್ಟರ್ ಶಿವರಾಜ್ ಜಿ ಪಾಟೀಲ್ ಅವರೇ, ಅಧ್ಯಕ್ಷತೆಯನ್ನು ವಹಿಸಿದ ನಾಡೋಜ ಜಗದೀಶ್ ಶಿವಯ್ಯ ಗುಡಗಂಚಿ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಾಡೋಜ ಒಡೆಪಿ ಕೃಷ್ಣ ಅವರೇ, ಈ ಗ್ರಂಥವನ್ನು ಕುರಿತು ಅತ್ಯಂತ ಸಲ್ಲಿತವಾಗಿ ಎಲ್ಲರಿಗೂ ತಿಳಿಸಿಕೊಟ್ಟಂತಹ ಪ್ರಾಂಶುಪಾಲರಾದ ಶ್ರೀ ಡಾಕ್ಟರ್ ಜಿ ವಿ ವಸಂತಕುಮಾರ್ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಗ್ರಂಥವನ್ನು ರಚನೆ ಮಾಡಿ ಎಲ್ಲರಿಗೂ ಕೂಡ ಲಭ್ಯವಾಗುವಂತೆ ಮಾಡಿರುವ ನಮ್ಮ ಶ್ರೀಮಠದ ಹೆಮ್ಮೆಯ ವಿದ್ವಾಂಸರಾಗಿರುವಂತಹ ಶ್ರೀ ಮಲ್ಲೇಪುರಂ ವೆಂಕಟೇಶ್ ಅವರೇ, ಈ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕಾರ ಮಾಡಿದಂತಹ ಡಾಕ್ಟರ್ ನೀಲಗಿರಿ ತಳವಾರ್ ಅವರೇ, ಜೊತೆಗೆ ಸ್ವೀಕರಿಸಿ ಹೋಗಿರುವ ಡಾಕ್ಟರ್ ವೀಣಾ ಬನ್ನಂಜೆ ಅವರೇ, ಡಾಕ್ಟರ್ ಟಿ ಎನ್ ವಾಸುದೇವ ಮೂರ್ತಿ ಅವರೇ, ಪ್ರಕಾಶ್ ಗಿರ್ಮಲ್ರವರೇ, ಎಲ್ಲ ವಿಶೇಷ ಆಹ್ವಾನಿತರೆ, ತಾಯಂದಿರೆ, ಮಕ್ಕಳೇ. ಸಮಯ 1:15 ಪ್ರಸಾದ ಅಂತ ಹೇಳಿದ್ರೊಳಗೆ ಹಾಕಿದ್ದಾರೆ. ಅದು ಸಮಯ ಮೀರಿ ಹೋಗಿರೋದ್ರಿಂದ, ಇದು ಜ್ಞಾನ ಪ್ರಸಾದ ಆಗಿರೋದ್ರಿಂದ ಮೀರೋದ್ರೂ ಪರವಾಗಿಲ್ಲ ಅಂತ ನೀವೆಲ್ಲರೂ ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ನಾವೆಲ್ಲರೂ ಕೂಡ ಇವತ್ತು ಒಂದು ಉತ್ತಮ ಗ್ರಂಥದ ಬಿಡುಗಡೆಯ ಪವಿತ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು ಡಾಕ್ಟರ್ ಮಲ್ಲೇಪುರ ವೆಂಕಟೇಶ್ ಅವರ ಈ ಒಂದು ಕಾರ್ಯ ಇದು 100ರ ಮೇಲೆ 120ನೇ ಗ್ರಂಥ ಇರ್ಬೋದು, ಹೆಚ್ಚಿನ ಗ್ರಂಥ ಇರ್ಬೋದು. ಅಷ್ಟು ಈ ಗ್ರಂಥದ ಬಿಡುಗಡೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಇದೊಂದು ಮೇರು ಕೃತಿಯಾಗಿರುವಂತಹದ್ದು. ಅದರಲ್ಲಿ ಕೂಡ ವಿಶೇಷವಾಗಿ ಶರಣ ಸಂಕುಲದಲ್ಲೇ ನಾವು ಅತ್ಯಂತ ಎತ್ತರ ಗೌರವದಲ್ಲಿ ಕಾಣುವಂತಹ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದಂತಹ ಅಲ್ಲಮ ಪ್ರಭುದೇವರನ್ನ ಕುರಿತು ಬರೆದಿರುವ ಈ ಅಲ್ಲಮ ಕಥನ ಅನ್ನುವಂತಹದ್ದು 3 ವಿಭಾಗದಲ್ಲಿ ರಚನೆ ಮಾಡಿ ಪೂರ್ವ, ಉತ್ತರ ಮತ್ತು ಮಧ್ಯ ಈ 3 ಕಥನಗಳನ್ನು ಒಳಗೊಂಡೆ ಅತ್ಯಂತ ಸರಳವಾಗಿ ಎಲ್ಲರಿಗೂ ಅಲ್ಲಮನನ್ನ ಪರಿಚಯಿಸಬೇಕು ಅಂತೇಳಿ. ಎಲ್ಲ ಶರಣರನ್ನ ಅರ್ಥ ಮಾಡ್ಕೊಳ್ಬೋದು, ಆದರೆ ಅಲ್ಲಮನನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇರುವಂತಹದ್ದು. ಅಂತಹ ಕಷ್ಟದ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಅಲ್ಲಮ ಪ್ರಭುಗಳ ಅನುಭವವನ್ನು ತಮ್ಮ ಈ ಒಂದು ಅಲ್ಲಮ ಕಥನದ ಮುಖಾಂತರವಾಗಿ ಅತ್ಯಂತ ಅರ್ಥಪೂರ್ಣವಾಗಿ ಇದೊಂದು ರೀತಿಯಲ್ಲಿ ಕಾದಂಬರಿ ಇದ್ದಾಗೆ ಅಂತ ಹೇಳಬೇಕಾಗಿರುವಂತಹದ್ದು. ನೀವು ಯಾವ್ದಾನ ಕಾವ್ಯ ಅದೊಂದು ಓದಕ್ಕೆ ಹೋದರೆ ಅಯ್ಯೋ 1 ಪೇಜ್ ಹೋಗಿ ಸಾಕಪ್ಪ ಇನ್ನು ಮುಂದೆ ಹೋಗೋಣ ಅಂತ ಮುಚ್ಚಿಕ್ಬೋದು. ಆದರೆ ಈ ಒಂದು ಪುಸ್ತಕ ಇದೆಯಲ್ಲ, ಈ ಕಥನ ಇದೆಯಲ್ಲ, ಇದು ಹಂಗಲ್ಲ. ಇದೊಂದು ಕಾದಂಬರಿ ಅಂತ ನಿಮ್ಮನ್ನ ಮುಂದಕ್ಕೇನು ಕುತೂಹಲವನ್ನು ಕೆರಳಿಸಿಕೊಂಡು ಹೋಗಿ ಇದನ್ನು ಓದಬೇಕು ಅನ್ನುವಂಥ ಆಸಕ್ತಿಯನ್ನು ಬೆಳೆಸುವಂತಹ ಒಂದು ಪುಸ್ತಕ ಈ ಒಂದು ಅಲ್ಲಮನ ಕಥನ ಅನ್ನುವಂತಹ ಮಾತನ್ನ ಹೇಳಬೇಕಾಗಿರುವಂತಹದ್ದು. ಅಂತಹ ಒಂದು ಪವಿತ್ರವಾದಂತಹ ಕೃತಿ ಅಲ್ಲಮ ಪ್ರಭುವಿನ ಬಗ್ಗೆ ಹಡಪದ ಅಪ್ಪಣ್ಣನವರ ಒಂದು ವಚನ ಇದೆ. ಬಯಸುವ ಬಯಕೆ ಕೈಸಾರುವಂತೆ, ನಿಧಿ ನಿಧಾನ ಮನೆಗೆ ಬರ್ಪಂತೆ, ಪರಿಮಳವ ನರಸಿ ಬರ್ಪ ಭ್ರಮರನಂತೆ, ಚಿಂತಾಮಣಿ ಎಂಬ ಪುತ್ತಳಿಯೇ ನಡೆಗಲಿದಂತೆ, ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಪ್ರಭುದೇವರ ಬರುವ ಕಾಣಬರುತ್ತಿದೆ ನೋಡ ಸಂಗನ ಬಸವಣ್ಣ ಅಂತೇಳಿ ಹಡಪದ ಅಪ್ಪಣ್ಣನವರು ಹೇಳಿರುವಂತಹ ಒಂದು ಮಾತಿದೆ. ಅಂದರೆ ಅಲ್ಲಮ ಪ್ರಭು ಎಷ್ಟು ಎತ್ತರಕ್ಕೆ ಬೆಳೆದಿದ ಅನ್ನುವಂತಹದ್ದು ಈ 3 ಮಾತುಗಳಲ್ಲಿ ತಿಳಿಸಿರುವಂತಹ ಅವರು. ಅಂತಹ ಅಲ್ಲಮ ಪ್ರಭುವಿನ ಅನೇಕ ವಿಚಾರಗಳು, ಅನುಭವದ ವಿಚಾರಗಳನ್ನು ಕುರಿತಂತಹ ಗ್ರಂಥ ಇವತ್ತು ಬಿಡುಗಡೆಯಾಗಿರುವಂತಹದ್ದು. ನಾನು ಮೊನ್ನೆ ತಾನೇ ಚಿಂತನೆ ಕೇಳ್ತಾ ಇರಬೇಕಾದ ರೇಡಿಯಲ್ಲಿ ಈ ಪುಸ್ತಕದ ಬಗ್ಗೆ ಚಿಂತನೆ ಬರ್ತಾ ಇತ್ತು. ಒಂದು ಗ್ರಂಥ ಅಂದರೆ ಒಂದು ಗುರು, ಒಂದು ಬೆಳಕು, ಒಂದು ಮಾರ್ಗದರ್ಶನ, ಒಂದು ದೇವರು ಅಂತೇಳಿ ಭಾವಿಸ್ಬೇಕು ಅಂತೇಳಿ. ನಿಜವಾದ ಅರ್ಥದಲ್ಲಿ ನೋಡಿದ್ರೆ ಇವತ್ತು ಅಲ್ಲಮನ ಕಥನ ಅನ್ನುವಂಥ ಒಂದು ಪುಸ್ತಕ ಅದೊಂದು ಬೆಳಕಾಗಿರುವಂತಹದ್ದು, ಅದೊಂದು ಗುರುವಾಗಿರುವಂತಹದ್ದು, ಅದೊಂದು ದೈವವಾಗಿದೆ ಎನ್ನುವಂತಹ ಮಾತನ್ನ ಇವತ್ತು ಹೇಳಬೇಕಾಗಿರುವಂತಹದ್ದು. ಅಂತಹ ಒಂದು ಕೃತಿಯನ್ನ ಇವತ್ತು ಲೋಕಾರ್ಪಣೆ ಮಾಡುವಂತಹ ಪವಿತ್ರ ಕಾರ್ಯದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು ಡಾಕ್ಟರ್ ಶಿವರಾಜ್ ಪಾಟೀಲ್ರವರು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಒಳ್ಳೆಯ ಕೈಗಳಿಂದ, ಒಳ್ಳೆಯ ವ್ಯಕ್ತಿಯಿಂದ ಬಿಡುಗಡೆಗೊಳಿಸಿದಾರಲ್ಲ, ಅದು ಅತ್ಯಂತ ಮುಖ್ಯವಾಗಿರುವಂತಹದ್ದು. ಈ ಪವಿತ್ರ ಗ್ರಂಥವನ್ನು ಬಿಡುಗಡೆ ಮಾಡಬೇಕಾದ್ರೂ ಕೂಡ ಪವಿತ್ರ ವ್ಯಕ್ತಿಗಳು ಬೇಕಾಗಿರುವಂತಹದ್ದು, ನೀವು ಗಮನಿಸಬೇಕಾಗಿರುವಂತಹದ್ದು. ಹಾಗೆ ಇವತ್ತಂತಹ ಉತ್ತಮ ಶ್ರೇಷ್ಠ ಗ್ರಂಥವನ್ನು ಬಿಡುಗಡೆ ಮಾಡಲಿಕ್ಕೆ ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅಂತ ಅತ್ಯಂತ, ಅವರ ಹೆಸರೇ ಶಿವರಾಜ್ ಪಾಟೀಲ್ ಅಂತ ಇಟ್ಬಿಟ್ಟಿದ್ದಾರೆ. ಅವರಲ್ಲಿರುವಂತಹದ್ದು ಶಿವವೇ ಹೊರತು ಅಶಿವ ಇಲ್ಲವೇ ಇಲ್ಲ. ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಗಳ ಮುಖಾಂತರವಾಗಿ ಇದನ್ನು ಬಿಡುಗಡೆಗೊಳಿಸಿರುವಂತಹದ್ದು, ಈ ಗ್ರಂಥದ ಒಂದು ಮಹತ್ವ ಕೂಡ ಹೆಚ್ಚಿಸಿರುವಂತಹದ್ದು. ಜೊತೆಗೆ ಇವತ್ತರ ಈ ಗ್ರಂಥದ ವಿಚಾರವನ್ನು ಕುರಿತು ವಸಂತ್ ಕುಮಾರ್ ಅವರು ಬಹಳ ಸರಳವಾಗಿ ನಿಮಗೆಲ್ಲ ವಿವರಣೆ ಮಾಡಿದ್ರು. ಈಗಾಗಲೇ ಮಹಾಲಿಂಗರಂಗನ ಕೃತಿಯನ್ನು ಕೂಡ ನಮ್ಮ ಮಲ್ಲೇಪುರ ವೆಂಕಟೇಶ್ ಅವರು ಹೊರತಂದಿರುವಂತಹ ಅವರು. ಅದರಲ್ಲಿ ಬರುವ ಹಾಗೆ ಸುಲಿದ ಬಾಳೆಯ ಹಣ್ಣಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ, ಸಿಗಿರನ್ನ ತೆಗೆದ ಕಬ್ಬಿನಂದದಿ ಎನ್ನುವ ಹಾಗೆ ಅತ್ಯಂತ ಸರಳವಾಗಿ ಹೇಗೆ ಭೌತಿಕವಾಗಿ, ತಾತ್ವಿಕವಾಗಿ ಹಾಗೂ ಆನುಭಾವಿಕವಾಗಿ 3 ನೆಲೆಯನ್ನ ಕುರಿತು ಬಹಳ ಸರಳವಾಗಿ ವಸಂತ್ ಕುಮಾರ್ ಅವರು ಅದರ ವಿವರಣೆಯನ್ನು ಕೊಟ್ಟಂತಹ ಅವರು. ಅಂತಹ ವಿವರಣೆಯನ್ನು ಕೂಡ ಬಹಳ ಚೆನ್ನಾಗಿ ಮಾಡಿದ್ರು. ಇನ್ನು
ನಮ್ಮ ಒಡೆ ಕೃಷ್ಣರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಮಹತ್ವವನ್ನು ತಿಳಿಸಿರುವಂತಹ ಅವರು. ಶಿವರಾಜ್ ಪಾಟೀಲ್ ಅವರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು, ವಾಟ್ ನೆಕ್ಸ್ಟ್, ವಾಟ್ ಎಲ್ಸ್, ವಾಟ್ ಮೋರ್ ಅಂತ ಹೇಳಿ. ನಾವೀಗ ಮಲ್ಲೇಪುರಂ ವೆಂಕಟೇಶ್ ಅವರು ಕೇಳುವಂಥದ್ದು ವಾಟ್ ನೆಕ್ಸ್ಟ್, ವಾಟ್ ಎಲ್ಸ್, ವಾಟ್ ಮೋರ್ ಅಂತ ಕೇಳಬೇಕಾಗಿರುವಂಥದ್ದು. ಆ ರೀತಿ ಮುಂದಿನ ದಿವಸಗಳಲ್ಲಿ ಅವರು ಇನ್ನೂ ಕೂಡ ಇಂಥ ಗ್ರಂಥಗಳನ್ನು ಇಲ್ಲಿ ಮಾತನಾಡ್ತಾ ಹೇಳಿದ್ರು. ಒಬ್ಬ ವ್ಯಕ್ತಿಗೆ ಲೈಫ್ ಲಾಂಗ್ ಲರ್ನಿಂಗ್ ಇರಬೇಕು ಅಂತೇಳಿ. ಮಲ್ಲೇಪುರಂ ವೆಂಕಟೇಶ್ ಅವರು ನೋಡಿದಾಗ ಅವರ ಆಧ್ಯಾತ್ಮಿಕ ಹಸಿವು ಯಾವುದು, ಓದುವ ಹಸಿವು ಯಾವುದಿದೆ ಅಂದರೆ ನಿರಂತರವಾಗಿ ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಅದನ್ನು ಜ್ಞಾನಕ್ಕಾಗಿ ಅರ್ಪಣೆ ಮಾಡುವಂತಹ ನಾನು ಕಂಡಂತಹ ಒಬ್ಬ ವ್ಯಕ್ತಿ ಅಂತಂದರೆ ಅದು ಮಲ್ಲೇಪುರಂ ವೆಂಕಟೇಶ್ ಅವರು ಅಂತ ಹೇಳಿ. ನೀವೆಲ್ಲ ಕೇಳಿದಿರಿ, ನಮ್ಮ ಅಂಬೇಡ್ಕರ್ ಅವರ ಜೀವನದ ಘಟನೆಯನ್ನು ಕೇಳಿದಿರಿ. ಅವರು ಬ್ರಿಟಿಷ್ ಇದರಲ್ಲಿ ಓದ್ತಾ ಇರಬೇಕಾದ್ರೆ ಬೆಳಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ ಸಾಯಂಕಾಲ 5 ಗಂಟೆವರೆಗೂ ಕೂಡ ನಿರಂತರವಾಗಿ ಮಧ್ಯ ಊಟ ಇರಲಿ ನೀರನ್ನಾಗಲಿ ಏನೂ ನೆಲೆಸದೆ ಓದ್ತಾ ಇದ್ರಂತೆ. 5 ಗಂಟೆ ಆದಮೇಲೆ ಆ ಜವಾಬ್ದಾರಿ ಸಮಯ ಮುಗಿತು, ಎದ್ದು ಬಂದಿಂದ ಅವಾಗ ಅವ್ರಿಗೆ ಗೊತ್ತಾಗ್ತಿತ್ತಂತೆ ಮುಗಿದಿದೆ ಅಂತೇಳಿ. ಆ ರೀತಿಯಲ್ಲಿ ಅಧ್ಯಯನ ಮಾಡ್ತಿದ್ರಂತೆ. ಹಾಗೆ ನಮ್ಮ ಶ್ರೀ ಮಠದಲ್ಲಿರುವಂತಹ ಒಂದು ಉತ್ತಮವಾದ ಗ್ರಂಥಾಲಯದಲ್ಲಿ ಸಾವಿರಾರು ಪುಸ್ತಕಗಳನ್ನು ರಾತ್ರಿ ಆಗಲಿ ಹಗಲಾಗಲಿ ಓದಿರುವಂಥ ಒಬ್ಬನೇ ಒಬ್ಬ ವ್ಯಕ್ತಿ ಅಂತಂದರೆ ಅವರು ಮಲ್ಲೇಪುರಂ ವೆಂಕಟೇಶ್ ಅಂತ ಹೇಳಬೇಕಾಗಿರುವಂಥದ್ದು. ಅವರು ಆ ಗ್ರಂಥವನ್ನು ಆ ಗ್ರಂಥಾಲಯದಲ್ಲಿ ಹೊಕ್ಕರೆ ಅದನ್ನು ಕೀ ಇಸ್ಕೊಂಡ್ಬಿಟ್ಟು ಅವ್ರು ಬಾಗಿಲು ಹಾಕೊಂಡು ಇಡೀ ರಾತ್ರಿ ಎಲ್ಲ ಹಗಲು ಅನ್ನದೇ ಅಧ್ಯಯನ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ರು. ಆ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿದಾಗ ಅವರಿಗೆ ನಾನು ಅಲ್ಲಮಪ್ರಭುವಿನ ವಚನ ಹೇಳಬೇಕಾಗಿರುವಂಥದ್ದು, ಅವ್ರಿಗೆ ಅನ್ವಯಿಸಿ ಹೇಳಬೇಕಾಗಿರುವಂಥದ್ದು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅಂತಃಪದಿವ್ಯ ರತ್ನವನ್ನು ನೀನು ಅಲಂಕರಿಸಿದೆಯಾದರೆ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಣ ಗುಹೇಶ್ವರ. ನಿಜವಾದಂತಹ ಸಿರಿವಂತ ಅವರೇ ಆಗಿರುವಂತಹದ್ದು. ಆ ಜ್ಞಾನದ ಸಿರಿವಂತಿಕೆ ಇರೋದ್ರಿಂದಲೇ ಇಂಥ ಒಳ್ಳೊಳ್ಳೆ ಗ್ರಂಥಗಳು ಅವರಿಂದ ಬರ್ತಾ ಇರುವಂತಹದ್ದು. ಇವತ್ತಂತಹ ಒಂದು ಗ್ರಂಥವನ್ನು ರಚನೆ ಮಾಡಿದಂತಹ ಮಲ್ಲೇಪುರಂ ವೆಂಕಟೇಶ್ ಅವರನ್ನು ಕೂಡ ಅಭಿನಂದಿಸ್ತಾ, ಇವತ್ತು ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ. ಇವತ್ತು ಸನ್ಮಾನಿತರ ಬಗ್ಗೆ ಹೇಳಿದ್ದಾರೆ. ಸನ್ಮಾನ ಅನ್ನುವಂಥದ್ದು ನಾವೇ ಹುಡುಕೊಂಡೋದ್ರೆ ದೌರ್ಬಲ್ಯ, ಅದೇ ಹುಡುಕೊಂಬಂದ್ರೆ ಗೌರವ. ಅದು ಯಾವಾಗಲೂ ಕೂಡ ಆ ರೀತಿಯಲ್ಲಿ ಇಲ್ಲಿ ಸನ್ಮಾನ ಪಡೆದಂಥವ್ರು ಯಾರು ಹುಡುಕೊಂಡು ಹೋಗಿಲ್ಲ, ಅವರೇ ಅದಕ್ಕೆ ಅವ್ರನ್ನೇ ಹುಡುಕೊಂಡು ಬಂದಿರೋದ್ರಿಂದ ಅವರಿಗೆ ಅವರ ಯೋಗ್ಯ ಅರ್ಹತೆಗೆ ತಕ್ಕ ಹಾಗೆ ಅವರಿಗೆ ಸನ್ಮಾನ ಸಿಕ್ಕಿದೆ. ಏಕೆಂದರೆ ಅಲ್ಲಮನ ವಿಚಾರದಲ್ಲಿ ಅವರು ಕೂಡ ಕೆಲಸಗಳನ್ನು ಮಾಡಿರುವಂತಹದ್ದು, ಆ ವಚನದ ಅಧ್ಯಯನವನ್ನು ಮಾಡಿರುವಂತಹದ್ದು, ಅಕ್ಷತೆ ಕೆಲಸವನ್ನು ಮಾಡಿರುವಂತಹ 4 ಜನವನ್ನು ಗುರುತಿಸಿ ಇವತ್ತು ಅಲ್ಲಮ ಪ್ರಶಸ್ತಿಯನ್ನು ಕೊಡ್ತಾ ಇರುವಂತಹದ್ದು ಈ ಒಂದು ಕಾರ್ಯಕ್ರಮದ ಔಚಿತ್ಯವನ್ನು ಮಹತ್ವವನ್ನು ಹೆಚ್ಚಿಸಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ 4 ಜನರನ್ನು ಆಯ್ಕೆ ಮಾಡಿದ್ದಾರೆ. ಬನ್ನಂಜಿಯವರು ಹೋಗಿದ್ದಾರೆ, ತಳವಾರರಿದ್ದಾರೆ, ವಾಸುದೇವ ಮೂರ್ತಿಯವರು ಇದ್ದಾರೆ, ನಮ್ಮ ಇವು ಪ್ರಕಾಶ್ ಹಿರಿಮಲ್ಲ ಅವ್ರು ನೋಡಿದ್ರೆ ನೀವು ಈಗ ನೋಡಿದ್ರೆ ಅವ್ರು ಇವ್ರೇನು ಅಂತ ಅನಿಸ್ತದೆ ನಿಮ್ಗೆ ನೋಡ್ಬಿಟ್ರೆ ಅವ್ರನ್ನ. ನನಗನ್ಸುತ್ತೆ ಗುಂಜಾಳರವ್ರು ಇಲ್ಲೇ ಅವರೇನಪ್ಪ ಅನಿಸ್ತು ಒಂದ್ಸರಿ ನೋಡಿದೆ. ಸರ್ ಗುಂಜಾಳರವ್ರು ನೋಡ್ದಂಗೆ ಆಗ್ತದೆ ಅಂತಾರೆ. ಅವರು ಆ ಗ್ರಂಥಾಲಯ ಬಹಳ ದೊಡ್ಡ ಕೆಲಸ ಮಾಡಿದಂಥ ಮಹಾ ವ್ಯಕ್ತಿಗಳವರು. ಗ್ರಂಥಾಲಯದಲ್ಲಿ ಕೂಡ ಇದ್ದು ಗ್ರಂಥಗಳನ್ನು ರಚನೆ ಮಾಡ್ಬೋದು ಎಷ್ಟು ಹೊರದಕ್ಕೆ ಇವರು ಉದಾಹರಣೆ ಆಗಿರುವಂತಹದ್ದು. ಅಂತಹ ಸಾಧಕರನ್ನ ಇವತ್ತು ಗುರುತಿಸಿ ಇವತ್ತು ಗೌರವಿಸಿರುವಂಥದ್ದು ಅತ್ಯಂತ ಮುಖ್ಯವಾಗಿರುವಂತಹದ್ದು ಅಂತ ಮಾತೇಳಿ ಇವತ್ತು ಜಗದೀಶ್ ಗುಡಗಂಟಿಯವ್ರ ಬಗ್ಗೆ ಹೇಳಬೇಕಾಗಿತ್ತು ಅಂತ ಇಲ್ಲ, ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆಲ್ಲ. ಯಾಕೆಂದ್ರೆ ಇದೊಂದು ಅಲ್ಲಮನ ಕಥನ ಜೊತೆಗೆ ಜಗದೀಶ್ ಗಂಟಿಯವರ ಕಥನನೂ ಆಗ್ಬಿಟ್ಟಿದೆ ಅಂತ ಹೇಳಬೇಕಾಗಿದೆ. ಅವರು ತಮ್ಮ ಜೀವನವನ್ನು ಹೇಗೆ ರೂಢಿಸ್ಕೊಂಡು ಬಂದರು, ಅವರ ಪುಷ್ಪ ತಾಯಿ ಅವರ ತಂದೆ ಹೇಗೆ ಜೀವನವನ್ನು ಸಾಗಿಸಿ ಅವರು ಕಟ್ಟಿಕೊಟ್ರು. ಅವರು ಬಡತನದಲ್ಲಿದ್ದರು, ನನ್ನ ಮಕ್ಕಳು ಬಡತನ ಆಗಬಾರ್ದು, ನಮಗೆ ಮನೆಯಲ್ಲಿ ಚಿಂತೆ ಇಲ್ಲ, ಹೊಲ ಇಲ್ಲದ್ರೆ ಚಿಂತೆ ಇಲ್ಲ, ನೀನು ಎದೆಯೊಳಗೆ 4 ಅಕ್ಷರ ಇದ್ರೆ ಸಾಕಪ್ಪ ಅಂತೇಳಿ ಅವರೆಲ್ಲ ಕಷ್ಟಪಟ್ಟು ಕೊಟ್ಟಂತಹ ಒಂದು ಶಿಕ್ಷಣ ಸಂಸ್ಕಾರದ ಫಲವಾಗಿ ಇವತ್ತು ಜಗದೀಶ್ ಗುಡಗಂಟಿಯವರು ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿರುವಂತಹದ್ದು. ಇವತ್ತಿನ ಗ್ರಂಥವನ್ನು ಕೂಡ ನಮ್ಮ ಮಲ್ಲೇಪುರಂ ವೆಂಕಟೇಶ್ವರು ಯಾರಿಗೆ ಅರ್ಪಿಸಿದಾರಪ್ಪ ಅಂದರೆ ಅವರ ತಾಯಿಗೆ ಅರ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಆ ತಾಯಿ ಏನಪ್ಪ ಅಂದರೆ ಅಲ್ಲಮ ಪ್ರಭುವಿನಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡು ಆ ನಂಬಿಕೆಯನ್ನು ಇಟ್ಕೊಂಡು ನನ್ನ ಮಕ್ಕಳೆಲ್ಲರೂ ಕೂಡ ಅಲ್ಲಮ ಪ್ರಭುವಿನ ಪ್ರಸಾದ ಅಂತೇಳಿ ಭಾವಿಸ್ಕೊಂಡು ಜೀವಿಸುವಂತಹ ಒಬ್ಬ ಜೀವ ತಾಯಿಗೆ ಅರ್ಪಿಸುವಂಥ ಕೆಲಸವನ್ನು ಮಾಡಿರುವಂತಹದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ. ಅದಕ್ಕಾಗಿ ಇವತ್ತು ಜಗದೀಶ್ ಗುಡಗಂಟಿಯವರು ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ. ತಾಯಿ ಹೇಳಿದ ಮಾತುಗಳನ್ನೆಲ್ಲವನ್ನೂ ಕೂಡ ಪಾಲನೆ ಮಾಡ್ತಾ ಇದ್ದಾರೆ. ನಮ್ಮ ಮಲ್ಲೇಪುರಂ ವೆಂಕಟೇಶ್ ಹೇಳಿದಾಗ ಅವ್ರು ಹೇಳಿದೆ, ಮನೆಗೆ ಹೋಗಿ ಯಾರೇ ಬರಲಿ ಹರ ಹರ ಮಹಾದೇವ ಬಾ ಕುಳಿತುಕೋ, ಊಟ ಮಾಡು, ತಿಂಡಿ ತಿನ್ನು, ಏನು ಮಾಡು, ನೀ ಮಾಡತಕ್ಕ ಬಿಡ್ತಾನೆ ಇಲ್ಲವಂತೆ ತಾಯಿ. ಅಷ್ಟರ ಮಟ್ಟಿಗೆ ಆ ದಾಸೋಹ ಭಾವಿಯಾಗಿ ಆ ತಾಯಿ ಜೀವನವನ್ನು ಸಾಗಿಸಿದಂಥ ತಾಯಿ. ಆ ತಾಯಿ ಆಸೆ ಇತ್ತಂತೆ ದೇವಸ್ಥಾನ ಕಟ್ಟಿಸಬೇಕು, ಮಗ ನೀನು ಕಟ್ಟಿಸೋವರೆಗೂ ಕೂಡ ನನಗಿಲ್ಲ ಅಂತೇಳಿ ಆ ತಾಯಿ ಇರುವಾಗಲೇ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜಗದೀಶ್ ಗುಡಗಂಟಿಯವರ ಒಂದು ಗುಡಿಯನ್ನು ಕೂಡ ಉತ್ತಮವಾಗಿ ಕಟ್ಟಿಸುವಂಥ ಕೆಲಸವನ್ನು, ತಾಯಿಯ ಆಸೆಯನ್ನು ಇರೈಸುವಂಥ ಕೆಲಸವನ್ನು ಕೂಡ ಇವತ್ತು ಜಗದೀಶ್ ಗುಡಗಂಟಿಯವರು ಮಾಡಿದ್ದಾರೆ. ಆ ತಾಯಿಯ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ಪ್ರಭುವಿನ ಆಶೀರ್ವಾದದಿಂದಾಗಿ ಇವತ್ತು ಅವರು ಹಂತವಾಗಿ ಇವತ್ತು ಮೇಲೆ ಬೆಳೆದಿದ್ದಾರೆ. ಅವರೊಂದು ಮಾತನ್ನು ಹೇಳಿದರು, ಹಣದ ಹಿಂದೆ ನಾನು ಹೋಗಿಲ್ಲ, ಹಣ ನನ್ನಿಂದಲೇ ಬಂದಿದೆ ಅಂತೇಳಿ. ಅದು ನೋಡಿ, ಅದು ದೊಡ್ಡ ಸಾಧನೆ ಅಂತ ಹೇಳಬೇಕಾಗಿರುವಂಥದ್ದು. ಇವತ್ತು ನಾವೆಲ್ಲ ಹಣದಿಂದ ಓಡುವಂಥವ್ರು ಜಾಸ್ತಿ ಇದ್ದೀವಿ. ಆದರೆ ಹಣ ಬರಬೇಕು ಅಂತಂದರೆ
ಅವರು ಕಾಯಕದಲ್ಲಿ ನಿಷ್ಠರಾಗಿರುವಂತಹ ಅವರು, ಕಾಯಕದಲ್ಲಿ ಶ್ರದ್ಧೆ ಇಟ್ಕೊಂಡಿರುವಂತಹ ಅವರು. ಯಾರು ನಿಷ್ಠೆಯಿಂದ ಕೆಲಸ ಮಾಡ್ತಾರೋ ಲಕ್ಷ್ಮಿ ತಾನಾಗಿ ಬಪ್ಪಳು ಅನ್ನುವಂತಹ ಮಾತಿದೆ. ಹಾಗೆ ಅವರಿಗೆ ನಿಷ್ಠೆಯಿಂದ ಶ್ರದ್ಧೆಯಿಂದ ಕಾಯಕವನ್ನು ಮಾಡೋದರ ಫಲವಾಗಿ ಅವರಿಗೆ ಲಕ್ಷ್ಮಿ ತಾನಾಗಿ ಬರ್ತಾ ಇದೆ. ಆ ಬಂದಂತಹ ಹಣವನ್ನ ಅವ್ರು ಹೇಗೆ ವಿನಿಯೋಗ ಮಾಡ್ತಾ ಇದ್ದಾರೆ ಅಂದ್ರೆ ಸಾರ್ಥಕವಾಗಿ ಸದ್ಬಳಕೆ ಮಾಡ್ತಾ ಇದ್ದಾರೆ, ಸತ್ಪಾತ್ರಕ್ಕೆ ವಿನಿಯೋಗ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರು ಮಾಡ್ತಾ ಅವ್ರಿಗೊಂದು ಆಸೆ ಬಂತು, ನಾನು ಜನಪ್ರತಿನಿಧಿ ಆಗ್ಬೇಕು, MLA ಆಗ್ಬೇಕು ಅಂತ ಚಿಂತನೆ ಮಾಡೇ ಬಿಟ್ರು ಅವ್ರು ಅಂತಾರೆ. ಇವತ್ತೆಲ್ಲ MLA ಆಗ್ಬೇಕು ಏನೇನಕ್ಕೂ ಆಸೆ ಪಡ್ತಾ ಇರ್ತಾರೆ, ತಾವು ಬೆಳಿಬೇಕು ಚೆನ್ನಾಗಿರ್ಬೇಕು ಅಂತ ಹೇಳಿ. ಆದರೆ ಜಗದೀಶ್ ಶೆಗಡಂಟಿ ಅವ್ರಿಗೆ ಏನಪ್ಪಾ ಅಂದ್ರೆ, ನಾನು ಯಾಕೆ ಜನಪ್ರತಿನಿಧಿ ಆಗಿದ್ದೀನಿ ಅನ್ನುವ ಮಾತನ್ನು ಹೇಳಿದೆ. ಅದಾದ್ರೆ ಏನೆಲ್ಲ ಕೆಲಸಗಳನ್ನ ಮಾಡ್ಬೋದು ಸಮಾಜದಲ್ಲಿ. ಇವತ್ತು ನೀರು ಕೊಡೋದಿರ್ಬೋದು, ಆರೋಗ್ಯದಿರ್ಬೋದು, ಶಿಕ್ಷಣ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ಅವರು ಸಾಕ್ಷಿಯಾಗಿ ಇಟ್ಕೊಂಡು ಆ ರಾಜಕೀಯ ಕ್ಷೇತ್ರದಲ್ಲಿ ಇದ್ರೂ ಕೂಡ ಅದರಲ್ಲಿರುವಂತಹ ಯಾವುದೇ ಕಳಂಕವನ್ನು ತಂದುಕೊಳ್ಳದೆ ಇವರೇ ಅದಕ್ಕಾಗಿ ಹೆಚ್ಚು ತೊಡಗಿಸಿಕೊಂಡು ಇವತ್ತು 22 ಕೋಟಿ ದುಡ್ಡನ್ನು ಖರ್ಚು ಮಾಡಿ ಆ ಭಾಗದಲ್ಲಿ ನೀರುಣಿಸುವಂತಹ ಒಬ್ಬ ಏನೋ ನೀರು ತಂದವನು ಯಾರನ್ನ ಹೇಳ್ತಾರಲ್ಲ, ಭಗೀರಥ ಅಂತ ಹೇಳ್ಬೇಕಾಗಿರುವಂತಹದ್ದು ಒಬ್ಬ ಭಗೀರಥನಂತೆ ಅಲ್ಲಿ ಆ ಭಾಗದ ಜನಪ್ರಿಯತೆಯನ್ನು ಬಳಸ್ಕೊಂಡಿರುವಂತಹ ಅವರು ಇವತ್ತು ಈ ಒಂದು ಗ್ರಂಥವನ್ನ ಪ್ರಕಟ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಮುಂದಿನ ಆಲೆ ಇದು ಮೊದಲನೇ ಪ್ರಥಮ, 2ನೇ ಮುದ್ರಣಕ್ಕೂ ಕೂಡ ರೆಡಿಯಾಗಿದ್ದಾರೆ. ಅವರು ಎಲ್ಲಾ ಮಠಗಳಿಗೂ ಕೊಡಬೇಕು, ಎಲ್ಲಾ ಕಡೆ ಇರಬೇಕು, ಅಂದ್ರೆ ಮಠಗಳಲ್ಲಿ ಇಂಥ ಗ್ರಂಥಗಳು ಇರಬೇಕು ಅನ್ನುವಂಥದ್ದು. ಈ ಗ್ರಂಥವನ್ನ ಪ್ರತಿಯೊಬ್ಬರು ಕೂಡ ಓದಬೇಕಾಗಿ 40,000 ಜನ ಪ್ರತ್ಯಕ್ಷವಾಗಿ ಉದ್ಯೋಗ 40,000 ಜನಗಳಿಗೆ ಒಂದು ಉದ್ಯೋಗ ಕೊಡುವಂತ ಕೆಲಸ ಮಾಡಿದ್ದಾರೆ. ನೋಡಿ ಎಷ್ಟು ದೊಡ್ಡ ಕೆಲಸ ಅಲ್ವಾ. ಇವತ್ತು 40,000 ಅಂದ್ರೆ ಅದಕ್ಕೆ 4 ಹಾಕಳಿ ನಿಲ್ಲಿಗೆ 40-50 ಲಕ್ಷ ಜನಗಳಿಗೆ ಜೀವನ ಕೊಟ್ಟಂಗೆ, ಬದುಕು ಕೊಟ್ಟಂಗೆ ಆಗಿರುವಂತಹದ್ದು. ಅಂತ ದೊಡ್ಡ ಸಾಧನೆಯನ್ನು ಮಾಡಿದ್ರು ಕೂಡ ಅಷ್ಟೇ ವಿನಯವಂತಿಕೆಯಿಂದ ಇಡುವಂತಹ, ನನ್ನ ಹತ್ರ ಇದೆ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಾಗೆ ತಮ್ಮ ಬದುಕನ್ನು ನಡೆಸಿಕೊಂಡು ಹೋಗ್ತಾ ಇರುವಂತಹವರು ಅನ್ನುವ ಮಾತನ್ನ ಇವತ್ತು ಜಗದೀಶ್ ಗಿಡಗಂಟಿ ಅವರಿಗೆ ಹೇಳ್ತಾ, ಇವತ್ತು ಈ ಒಂದು ಗ್ರಂಥವನ್ನ ಪ್ರಕಟ ಮಾಡಿರುವಂತಹ ನಮ್ಮ ಅಂಕಿತ ಪ್ರಕಾಶ್ ಕಂಬತಲ್ಲಿ ಅವರನ್ನ ಕೂಡ ಅಭಿನಂದಿಸಬೇಕಾಗಿರುವಂತಹದ್ದು. ಅವರ 999ನೇ ಕೃತಿ 1000ಕ್ಕೆ ಹತ್ರ ಇರುವಂತಹದ್ದು ಒಂದೇ ಒಂದು ಕಡಿಮೆ, ಇದೇ 1000ದ ಕೃತಿ ಅಂತ ನಾವು ತಿಳ್ಕೊಂಡ್ಬಿಡ್ಬೇಕಾಗಿರುವಂಥದ್ದು. ಯಾಕೆಂದ್ರೆ ಇಂಥ ಗ್ರಂಥಗಳಿಗೆ ಸಾವೇ ಇಲ್ಲ ಯಾವತ್ತೂ ಕೂಡ. ಇವತ್ತು ಅವರ ಪ್ರಭಾ ಕಂಬತ್ತಲಿಯವರು ಕೂಡ ಈ ಪ್ರಕಾಶನದ ಮುಖಾಂತರವಾಗಿ ಈ ಗ್ರಂಥವನ್ನ ಪ್ರಕಟ ಮಾಡ್ತಾ ಇದ್ದಾರೆ. ಜೊತೆಗೆ ಇದರ ಪ್ರಕಾಶವನ್ನ ಸ್ವ್ಯಾನ್ ಪ್ರಿಂಟರ್ಸ್ ನಮ್ಮ ಕೃಷ್ಣಮೂರ್ತಿ ಅವರು ಬಹಳ ಚೆನ್ನಾಗಿ ಮಾಡ್ತಾರೆ. ಇವರೆಲ್ಲ ಇಂಥ ಗ್ರಂಥಗಳನ್ನ ಇವತ್ತು ಯಾವುದೇ ಪ್ರಿಂಟರ್ಸ್ ಮಾಡದೇ ಇರುವಂತಹ ರೀತಿಯಲ್ಲಿ ಉತ್ತಮ ಗ್ರಂಥಗಳನ್ನ ಪ್ರಕಟ ಮಾಡುವಂತಹವರು ಸ್ವ್ಯಾನ್ ಪ್ರಿಂಟರ್ಸ್ ಅಂತ ಹೇಳ್ಬೇಕಾಗಿರುವಂತ. ಅದಷ್ಟರ ಮಟ್ಟಿಗೆ ನೀವು ಯಾವುದೇ ಅವ್ರಿಗೆ ಕೊಟ್ಟರು ಇಲ್ಲ ಕಣಪ್ಪ ಇವರಿಗೆ ಕೊಡ್ಬೇಕು ಇನ್ನೊಂದ್ಸತಿ ಚೆನ್ನಾಗಿ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ಅವರು ಗ್ರಂಥಗಳನ್ನ ಪ್ರಿಂಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಉತ್ತಮವಾದಂತಹ ಮೌಲ್ಯಯುತವಾದಂತಹ ಎಲ್ಲರೂ ಓದಬೇಕಾಗಿರುವಂತಹ, ನಾವು ಪ್ರತಿಯೊಬ್ಬರು ಅದರಲ್ಲಿ ನಾವು ಇಟ್ಕೊಳ್ಬೇಕಾಗಿರುವಂತಹ ಗ್ರಂಥವನ್ನ ಇವತ್ತು ಪ್ರಕಟ ಮಾಡಿರುವಂತಹದ್ದು ಅತ್ಯಂತ ಸಂತೋಷ ಪಡುವಂತಹ ಸಂಗತಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅತ್ಯಂತ ಸಂತೋಷವಾಗಿದೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಮಲ್ಲೇಪುರಂ ವೆಂಕಟೇಶ್ವರ ಅಂದ್ರೆ ನಮ್ಮ ಮಠದ ಒಬ್ಬ ದೊಡ್ಡ ವಿದ್ವಾಂಸರು ಅಂತ ಹೇಳ್ಕೊಂಡು ನಮಗೆ ಹೆಮ್ಮೆ ಅನಿಸ್ತದೆ. ನಮಗೆ ಕೋಡು ಮುಡುವಂತ ಕೆಲಸ ಆಗ್ತದೆ ಅಷ್ಟೇ, ಇನ್ನೇನು ಬೇರೆ ಇಲ್ಲ. ಅವ್ರಿಗೇನು ಕೋಡು ಮುಡಬೇಕಾಗಿಲ್ಲ, ಅವ್ರಿಗೆ ಕಿರೀಟ ಬರಬೇಕಾಗಿಲ್ಲ, ಅವ್ರನ್ನ ನೋಡಿ ನಾವೇ ಕಿರೀಟ ಇಟ್ಕೊಂಡಿದ್ದೇವೆ ಅನ್ನುವಂಥ ಭಾವನೆ ನಮಗೆ ಬರುವಂತಹದ್ದು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ತುಂಬ ಸಂತೋಷ. ಅವ್ರ ಕುಟುಂಬದವರೆಲ್ಲರೂ ಕೂಡ ಬಂದಿದ್ದಾರೆ. ನಮ್ಮ ಮಲ್ಲೇಪುರಂ ವೆಂಕಟೇಶ್ವರ ಒಂದು ಮಾತನ್ನು ಹೇಳಿದ್ರು, ನಾನು ನನ್ನ ಕುಟುಂಬಕ್ಕೆ ಮೀಸಿದಲ್ಲ, ನನ್ನ ಹೆಂಡತಿ ಮಕ್ಕಳಿಗೆ ಅಷ್ಟಲ್ಲ, ನಾನು ಎಲ್ಲರಿಗೆ ಸಮಾಜಕ್ಕಾಗಿ ಸೇರಿರುವಂತಹವನು ಅಂತೇಳಿ ನಿಜವಾದ ದೊಡ್ಡ ಮಾತಾಗಿರುವಂತಹದ್ದು, ಅದು ಮೆಚ್ಚಿಕೊಳ್ಬೇಕಾಗಿರುವಂತಹದ್ದು, ಅವರೆಲ್ಲರಿಗೆ ಸೇರಿರುವಂತಹದ್ದು, ಅದು ಜಾತ್ಯತೀತವಾಗಿ ಎಲ್ಲ ಸಮಾಜ ವರ್ಗಾತೀತವಾಗಿ ಪ್ರತಿಯೊಬ್ಬರಿಗೆ ಸೇರಿರುವಂತಹ ವ್ಯಕ್ತಿ ಅಂತಂದ್ರೆ ಅವರು ಮಲ್ಲೇಪುರಂ ವೆಂಕಟೇಶ್ ಅನ್ನುವಂತಹ ಮಾತನ್ನು ಹೇಳ್ತಾ, ಅವರಿಗೆ ಮತ್ತಷ್ಟು ಭಗವಂತ ಹೆಚ್ಚಿನ ಆರೋಗ್ಯವನ್ನು ಕೊಡಲಿ, ಇನ್ನೂ ಇಂಥ ಉತ್ತಮ ಗ್ರಂಥಗಳು ಅವರ ಮೂಲಕ ಬರಲಿ ಅನ್ನುವಂಥ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ, ನಮ್ಮ ಜಗದೀಶ್ ಗುಡಗಂಟಯ್ಯನವರು ಇಂಥ ಜಾಸ್ತಿ ಬರಲಿ ಅಪ್ಪ ಅವರು ಅಂತವ್ರು. ಯಾಕೆಂದ್ರೆ ಇಂಥವ್ರು ಬೆಳಿಬೇಕಾದ್ರೆ ಅಂಥವ್ರು ಇರಲೇಬೇಕು, ಅವ್ರಿಗೆ ಇಂಥ ಗ್ರಂಥಗಳು ಬರಬೇಕು ಅಂದ್ರೆ ಅಂಥವ್ರ ಸಹಕಾರ ಇರಬೇಕಾಗಿರುವಂಥದ್ದು. ಅವರಿಗೂ ಕೂಡ ಅವ್ರ ತಾಯಿಯ ಆಶೀರ್ವಾದ ಇದೆ. ಅವರು ಒಳ್ಳೆಯ ದೊಡ್ಡ ಕುಟುಂಬ ಇವತ್ತು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿ. ಅವ್ರು ಹೇಳಿದ್ರೆ ಹೀಗೆಲ್ಲ ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಎನ್ನುವಂತಹ ವಿವರಣೆಯನ್ನು ನಿಮಗೆ ಕೊಟ್ಟಂತಹವರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಭಗವಂತ ಇನ್ನಿನ ಹೆಚ್ಚಿನ ಆರೋಗ್ಯವನ್ನು ಕೊಡಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಶುಭವನ್ನು ಕೋರಿ ಮಾತನ್ನು ಮುಗಿಸ್ತೇನೆ.